ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ರೈತರಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ನಿಮ್ಮ ಜಮೀನಿಗೆ ರಸ್ತೆ ಮಾಡುವುದಕ್ಕೆ ಇದೀಗ ಸರ್ಕಾರವೇ 12.5 ಲಕ್ಷ ರೂಪಾಯಿ ಹಣ ನಿಮ್ಮ ಕೈಗೆ ಕೊಡುತ್ತೆ. ಹಾಗಿದ್ರೆ ಈ ಸುದ್ದಿ ನಿಜವೇ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹೊಲ ಹತ್ತಿರವೇ ಇದೆ, ಆದರೆ ಟ್ರ್ಯಾಕ್ಟರ್ ಹೋಗಲ್ಲ ಅಂತ ಹೇಳಿ ಹಲವು ರೈತರ ದೂರು. ಇದು ನಮ್ಮ ಬಹುತೇಕ ರೈತರ ಗೋಳಾಗಿದೆ. ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ಸಾಗಿಸಲು ದಾರಿ ಇಲ್ಲದೆ ಪರದಾಡುವ ರೈತರಿಗಾಗಿಯೇ ಕರ್ನಾಟಕ ಸರ್ಕಾರ ಇದೀಗ ನಮ್ಮ ಹೊಲ ನಮ್ಮ ದಾರಿ ಎಂಬ ಅದ್ಭುತ ಯೋಜನೆಯನ್ನ ಜಾರಿ ಮಾಡಿದೆ. ಹಾಗಿದ್ರೆ ಈ ಯೋಜನೆಗೆ ಯಾರೆಲ್ಲ ಅರ್ಹರಾಗ್ತಾರೆ? ಗ್ರಾಮೀಣ ಭಾಗದ ರೈತರ ಜಮೀನುಗಳಿಗೆ ಪಕ್ಕಾ ರಸ್ತೆ ಸಂಪರ್ಕ ಕಲ್ಪಿಸುವುದೇ ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ಸುಮ್ಮನೆ ಮಣ್ಣಿನ ರಸ್ತೆಯಲ್ಲ, ಪ್ರತಿ 1 ಕಿಲೋಮೀಟರ್ಗೆ ರಸ್ತೆಗೆ ಬರೋಬ್ಬರಿ 12.50 ಲಕ್ಷ ರೂಪಾಯಿ ಖರ್ಚು ಮಾಡಿ ರಸ್ತೆ ಅಭಿವೃದ್ಧಿಯನ್ನ ಮಾಡಿಸಬಹುದು. ನಿಮ್ಮ ಹೊಲ ಅಥವಾ ತೋಟಕ್ಕೆ ನೇರವಾಗಿ ಟ್ರ್ಯಾಕ್ಟರ್, ಜೀಪು ಹೋಗುವಂತೆ ಮಾಡುವುದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ಕೂಡ ಆಗಿದೆ. ಇನ್ನು ಹೊಲದ ಬದುವಿನವರೆಗೆ ವಾಹನ ಹೋಗುವಂತೆ ರಸ್ತೆ ನಿರ್ಮಾಣ ನೀವು ಈ ಒಂದು ಯೋಜನೆಯ ಮೂಲಕ ಮಾಡಬಹುದು. ನಿಮ್ಮ ತಲೆಯಲ್ಲಿ ಹೊತ್ತು ತರುವಂತಹ ಕಷ್ಟ ಇದರಿಂದಾಗಿ ತಪ್ಪುತ್ತೆ. ಲಾರಿ, ಟ್ರ್ಯಾಕ್ಟರ್ ನೇರವಾಗಿ ಹೊಲಕ್ಕೆ ಬರೋದ್ರಿಂದ ಖರ್ಚು ಕೂಡ ಕಡಿಮೆ ಆಗಲಿದೆ. ಇನ್ನು ರಸ್ತೆ ಚೆನ್ನಾಗಿದ್ರೆ ಹಗಲು ರಾತ್ರಿ ಎನ್ನದೇ ಹೊಲಕ್ಕೆ ಹೋಗಿ ಬರ್ಬೋದು. ಹಾಗಿದ್ರೆ ನೀವು 12.5 ಲಕ್ಷ 50 ಲಕ್ಷ ಪಡೆಯುವುದು ಹೇಗೆ? ರಾಜ್ಯ ಸರ್ಕಾರದ ವಿಶೇಷ ಅನುದಾನ ಬಳಕೆಯ ಮೂಲಕ ಒಟ್ಟಾರೆ ಕಿಲೋಮೀಟರ್ಗೆ 12.5 ಲಕ್ಷ ರೂಪಾಯಿ ನಿಮಗೆ ಸಿಗುವಂಥದ್ದು. ಗ್ರಾಮ ನಕೇಶೆಯಲ್ಲಿ ಅದು ಬಂಡಿ ದಾರಿ, ಕಾಲು ದಾರಿ ಅಥವಾ ಸರ್ಕಾರಿ ದಾರಿ ಅಂತ ಹೇಳಿ ನಮೂದಾಗಿರಬೇಕು. ಕೇವಲ ಒಬ್ಬ ವ್ಯಕ್ತಿಗೆ ದಾರಿ ಮಾಡಿಕೊಡಲ್ಲ. ಈ ರಸ್ತೆಯನ್ನು ಹೆಚ್ಚು ರೈತರು ಬಳಸುವಂತಿರಬೇಕು. ರಸ್ತೆ ಅಗಲ ಮಾಡಲು ಅಕ್ಕಪಕ್ಕದ ರೈತರು ಸ್ವಇಚ್ಛೆಯಿಂದ ಜಾಗವನ್ನು ಕೂಡ ಬಿಟ್ಟು ಕೊಡಬೇಕು. ಇದಕ್ಕೆ ಸರ್ಕಾರ ಪರಿಹಾರ ಹಣ ನೀಡುವುದಿಲ್ಲ. ಇನ್ನು ನೀವು ದಾನ ಪತ್ರವನ್ನು ಕೂಡ ಇದಕ್ಕೆ ಬರೆದು ಕೊಡಬೇಕಾಗುತ್ತೆ. ರಸ್ತೆ ಇಲ್ಲದೆ ನೀವು ಪಡ್ತಾ ಇರುವಂಥ ಕಷ್ಟವನ್ನು ವಿವರಿಸಿ ಅಕ್ಕಪಕ್ಕದ ರೈತರೆಲ್ಲ ಸೇರಿ ಒಂದು ಮನವಿ ಪತ್ರದ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಗ್ರಾಮ ಪಂಚಾಯತಿಗೆ ಹೋಗಿ PDO ಅವರಿಗೆ ಮನವಿ ಕೊಟ್ಟು ನಮ್ಮ ಹೊಲ ನಮ್ಮ ದಾರಿ ಯೋಜನೆಯಡಿ ರಸ್ತೆಯನ್ನು ನಿರ್ಮಿಸೋದಕ್ಕೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.